ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಸಹ ನಾನು ನಿಮಗೆ ಒಂದು ಸಣ್ಣ ಕಥೆಯ ಮೂಲಕ ಮನುಷ್ಯನಿಗೆ ಅಂದರೆ ಜೀವನದಲ್ಲಿ ಸೋತ ಹೋಗಿರ್ತಕ್ಕಂಥ ಮನುಷ್ಯರಿಗೆ ಅಥವಾ ಜೀವನದಲ್ಲಿ ನನ್ನಲ್ಲಿ ಏನೂ ಇಲ್ಲ ಅಂತಕ್ಕಂತಹ ಏನು ನಿರಾಶಾವಾದಿ ಇರ್ತಕ್ಕಂಥ ಜನರಿಗೆ, ಜೊತೆಗೆ ನನ್ನ ಹತ್ರ ಎಲ್ಲ ಇದೆ, ನನಗೆ ಯಾರೂ ಸಾಟಿ ಅಲ್ಲ ಅಂತಕ್ಕಂಥವರಿಗೆ. ಅಂದರೆ ನೋಡಿ, ನಾನಿವತ್ತು ವ್ಯತ್ಯಾಸ ಹೇಳ್ತಕ್ಕಂಥದ್ದು ವಿಷಯ ಏನು ಅಂದರೆ, ಅಥವಾ ಯಾವುದು ಟಾಪಿಕ್ ಅಂತಂದರೆ ಆತ್ಮವಿಶ್ವಾಸ ಮತ್ತು ಅಹಂಕಾರ ಎರಡು ಒಂದೇ ಕಥೆಯಲ್ಲಿನೇ ಹೇಳ್ತೀನಿ. ಸೋತಿರೋರಿಗೆ ಆತ್ಮವಿಶ್ವಾಸ ಎಷ್ಟು ಮುಖ್ಯನೋ, ಅಥವಾ ನಾನೇ ದೊಡ್ಡ ಸಕ್ಸಸ್ಫುಲ್ ಆಗಿದ್ದೀನಿ ಜೀವನದಲ್ಲಿ ಅಂತಕ್ಕಂಥವ್ರು ಯಾವ ರೀತಿ ಅಹಂಕಾರ ಪಡಬಾರ್ದು ಅಂತಕ್ಕಂಥದ್ದು ಒಂದೇ ಕಥೆಯಲ್ಲಿನೇ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಇವತ್ತು. ಸೊ ಈ ಪುಟ್ಟ ಕಥೆಯಲ್ಲಿ ಎಂಥ ದೊಡ್ಡ ರಹಸ್ಯ ಇದೆ, ಅದ್ರ ಜೊತೆಗೆ ನಾವು ಕಲಿತಕ್ಕಂಥ ಪಾಠ ಏನು ಅಂತಕ್ಕಂಥದ್ದನ್ನು ಒಂದು ಸಣ್ಣ ಕಥೆಯ ಮೂಲಕ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೂರಲ್ಲಿ ಒಬ್ಬ ಕುಂಬಾರ ಇರ್ತಾನೆ. ಆತ ದಿನಾಲು ಮಡಿಕೆಗಳನ್ನು ಮಾಡ್ತಾ ಇರ್ತಾನೆ. ಮಡಿಕೆಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪಕ್ಕದಲ್ಲಿ ಒಂದು ನದಿ ಇರುತ್ತೆ. ಆ ನದಿಯಿಂದ ದಿನಾಲು ನೀರನ್ನು ತೆಗೆದುಕೊಂಡು ಬಂದು ಆತ ಒಂದು ಕುಂಬಾರದ ಕೆಲಸವನ್ನು, ತನ್ನ ಕುಂಬಾರಿಕೆಯನ್ನು ಮಾಡ್ತಾ ಇರ್ತಾನೆ, ಮಡಿಕೆಗಳನ್ನು ಮಾಡ್ತಾ ಇರ್ತಾನೆ ಅಂತ ಕೆಲಸವನ್ನು ಮಾಡ್ತಿರ್ತಾನೆ. ಆತ ದಿನಾಲು ಆತನ ಹತ್ರ 2 ಮಡಿಕೆಗಳಿರುತ್ತೆ. ಒಂದು ಸೋರ್ತಾ ಇರ್ತಕ್ಕಂಥ ಮಡಿಕೆ, ಅಲ್ಲಲ್ಲಿ ತೂತುಗಳು ಬಿದ್ದು ಏನಾಗಿರುತ್ತೆ, ಆ ಮಡಿಕೆ ಸೋರ್ತಾ ಇರುತ್ತೆ, ನೀರೆಲ್ಲ ಕೆಳಗೆ ಚೆಲ್ತಾ ಇರುತ್ತೆ, ನೀರು ಅದರಲ್ಲಿ ತುಂಬೋದಿಲ್ಲ. ಇನ್ನೊಂದು ಮಡಿಕೆ ಏನಾಗಿರುತ್ತೆ, ಅದು ಭಾಳ ಗಟ್ಟಿಯಾಗಿರುತ್ತೆ ಮಡಿಕೆ. ಆ ಮಡಿಕೆ ಚಂದನೂ ಇರುತ್ತೆ, ನೋಡೋದಕ್ಕೆ ಸುಂದರವಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇಂಥ 2 ಮಡಿಕೆಗಳನ್ನು ಆತ ಏನು ಮಾಡ್ತಾನೆ ಅಂತಂದರೆ, ದಿನಾಲು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಎರಡಕ್ಕೂ ಒಂದು ಹಗ್ಗ ಕಟ್ಟಿ ಕಟ್ಟಿಗೆಯನ್ನು ಮಧ್ಯದಲ್ಲಿಟ್ಟು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ತರ್ತಾ ಇರ್ತಾನೆ. 2 ಮಡಿಕೆಯಲ್ಲಿ ನೀರು ತರ್ತಾ ಇರ್ತಾನೆ ದಿನಾಲು ಸಹ. ಹೀಗೆ ನದಿಯಿಂದ ನೀರನ್ನು ತೆಗೆದುಕೊಂಡು ಬರುವಾಗ ಗಟ್ಟಿ ಇರ್ತಕ್ಕಂಥ ಮಡಿಕೆಯಲ್ಲಿ ನೀರು ಹೆಂಗಿತ್ತೋ ಹಾಗೇ ಇರುತ್ತೆ. ಆದರೆ ಈ ಸೋರ್ತಕ್ಕಂಥ ಮಡಿಕೆ ಇತ್ತಲ್ಲ, ಒಡೆದು ಹೋಗಿತ್ತಲ್ಲ, ಆ ಮಡಿಕೆಯಿಂದ ನೀರು ಮನೆಗೆ ತರೋಷ್ಟರಲ್ಲಿ ಎಲ್ಲವೂ ಸಹ ದಾರಿಯಲ್ಲಿ ಸೋರೋಗ್ಬಿಟ್ಟಿರುತ್ತೆ. ನೀರು ನಿಲ್ತಾನೇ ಇರೋಲ್ಲ, ಹೌದಾ? ಯಾಕೆ ಅಂದರೆ ಅದು ಸೋರ್ತಿತ್ತು ಮಡಿಕೆ, ಹೌದಾ? ಅದು ಒಡೆದು ಹೋಗಿರ್ತಕ್ಕಂಥ ಮಡಿಕೆ ಅಲ್ಲಲ್ಲಿ ಒಡೆದು ಹೋಗಿರುತ್ತೆ. ಸೊ ಆದ್ದರಿಂದ ಇವೆರಡೂ ನೀರನ್ನು ಮಡಿಕೆಗಳನ್ನು ತನ್ನ ಮನೆಗೆ ತರ್ತಾ ಇರ್ತಾನೆ. ನೀರೆಲ್ಲ ಒಂದು ಮಡಿಕೆಯಲ್ಲಿ ನೀರು ಸೋರ್ತಾ ಇರುತ್ತೆ, ಇನ್ನೊಂದು ಮಡಿಕೆಯಲ್ಲಿ ನೀರು ಹಾಗೇ ಇರುತ್ತೆ. ಒಂದಿನ ಏನಾಗುತ್ತೆ, ಅವೆರಡೂ ಮಡಿಕೆಗಳು ಒಂದಕ್ಕೊಂದು ಮಾತಾಡ್ಕೊತವೆ, ಹೌದಾ? ಏನು ಮಾತಾಡ್ಕೊತವೆ ಅಂದರೆ, ಈ ಒಂದು ಚೆನ್ನಾಗಿರ್ತಲ್ಲ ಗಟ್ಟಿಯಾಗಿರ್ತಕ್ಕಂಥ ಮಡಿಕೆ ಆ ಸೋರ್ತಕ್ಕಂಥ ಮಡಿಕೆಗೆ ಹೇಳುತ್ತೆ, ಅಯ್ಯೋ ನೀನು ವೇಸ್ಟ್, ಹೌದಾ? ಯಾಕಂದರೆ ನಿನ್ನಲ್ಲಿ ನೀರೇ ತುಂಬೋದಿಲ್ಲ, ನಿನ್ನ ಜೀವನವೇ ವ್ಯರ್ಥ, ನೀನು ಯಾರಿಗೂ ಉಪಯೋಗಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಈ ಚೆನ್ನಾಗಿರೋ ಮಡಿಕೆ, ಗಟ್ಟಿಯಾಗಿರ್ತಕ್ಕಂಥ ಮಡಿಕೆ ಏನು ಹೇಳುತ್ತೆ, ಆ ಸೋರ್ತಕ್ಕಂಥ ಮಡಿಕೆಗೆ ಹೇಳುತ್ತೆ. ನೋಡು ಎಷ್ಟು ಗಟ್ಟಿಯಾಗಿದ್ದೀನಿ ನಾನು, ಎಷ್ಟು ಚಂದವಾಗಿದ್ದೀನಿ ನಾನು ನೀರನ್ನು ನದಿಯಿಂದ ತೆಗೆದುಕೊಂಡು ಬಂದು ಕುಂಬಾರನಿಗೆ ಸಹಾಯವನ್ನು ಮಾಡ್ತಾ ಇದ್ದೇನೆ. ನಾನು ಆತನ ಒಂದು ಮಡಿಕೆಯ ತಯಾರಿಕೆಯಲ್ಲಿ ಆತನಿಗೆ ಸಹಾಯ ಮಾಡ್ತಾ ಇದ್ದೀನಿ. ನೀನು ಏನು ಉಪಯೋಗ? ನೀನು ಯಾವುದಕ್ಕೂ ಉಪಯೋಗ ಇಲ್ಲ, ನೀರೆಲ್ಲ ಸೋರೋಗುತ್ತೆ, ನಿನಗೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟರೊಳಗೆ ನೀರೆಲ್ಲ ಸೋರೋಗುತ್ತೆ, ನೀನು ವೇಸ್ಟ್ ನೀನು ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಆಗ ಆ ಮಡಿಕೆ, ಸೋರ್ತಾ ಇರ್ತಕ್ಕಂಥ ಮಡಿಕೆ, ಅದಕ್ಕೆ ಬೇಜಾರಾಗುತ್ತೆ, ಹೌದಲ್ವಾ? ನಾನು ಯಾರಿಗೂ ಉಪಯೋಗ ಇಲ್ಲದೆ ಇರ್ತಕ್ಕಂಥ ಮಡಿಕೆ, ನನ್ನಿಂದ ಇನ್ನೊಬ್ಬರಿಗೆ ಉಪಯೋಗ ಆಗ್ತಾಯಿಲ್ಲ, ಈ ಕುಂಬಾರನಿಗೂ ಸಹ ಉಪಯೋಗ ಆಗ್ತಾಯಿಲ್ಲ, ಆ ನೀರಿಗೂ ಸಹ ನನ್ನಲ್ಲಿ ಉಳಿತಾ ಇಲ್ಲ, ನನ್ನ ಮಡಿಕೆಯಲ್ಲಿ ಉಳಿತಾ ಇಲ್ಲ ಆತ ತರ್ತಕ್ಕಂಥ ನೀರನ್ನು ಅಂಥೇಳಿ ಬೇಜಾರಿಂದ ಒಂದು ಸಲ ಅಳ್ತಾ ಕೂತಿರುತ್ತೆ ಒಂದು ಕಡೆ. ಆಗ ಕುಂಬಾರ ಬಂದು ಕೇಳ್ತಾನೆ, ಮಡಿಕೆ ಅಳ್ತಾ ಇರುತ್ತಲ್ಲ, ಅವಾಗ ಕೇಳ್ತಾನೆ, ಯಾಕೆ ಬೇಜಾರಲ್ಲಿದ್ದೀಯಾ, ಯಾಕೆ ಅಳ್ತಾ ಇದ್ದೀಯಾ ಅಂತಕ್ಕಂಥ ಮಾತನ್ನು ಕೇಳ್ತಾನೆ. ಆ ಮಡಿಕೆ ಹೇಳುತ್ತೆ, ನೋಡು ಕುಂಬಾರ, ನಾನು ನಿನಗೆ ಏನೂ ಸಹಾಯ ಆಗ್ತಾ ಇಲ್ಲ, ಹೌದಾ? ನನ್ನ ನೀರು ನೀನು ತೆಗೆದುಕೊಂಡು ಬರ್ತಿದ್ದೀಯಲ್ಲ, ಅದೆಲ್ಲವೂ ಸಹ ಕೆಳಗೆ ಸೋರ್ತಾ ಇದೆ, ನಾನು ಯಾರಿಗೂ ಉಪಯೋಗ ಇಲ್ಲದೆ ಇರ್ತಕ್ಕಂಥವನು ಅಂತ ಆ ಗಟ್ಟಿ ಇರ್ತಕ್ಕಂಥ ಮಡಿಕೆ ಹೇಳ್ತಾ ಇದೆ. ಹೌದು, ಅವನು ಹೇಳೋದು ಸಹ ನಿಜನೇ, ನಾನು ಯಾರಿಗೂ ಉಪಯೋಗ ಇಲ್ಲ, ನನ್ನಿಂದ ಏನೂ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಅದು ಹೇಳ್ತಾ ಸ್ವಲ್ಪ ಬೇಜಾರಲ್ಲಿ ಇರುತ್ತೆ. ಆವಾಗ ಕುಂಬಾರ ನಗುತ್ತಾನೆ. ನಕ್ಕು ಅವೆರಡೂ ಮಡಿಕೆಗಳನ್ನ ತಗೊಂಡು ಮತ್ತೆ ವಾಪಸ್ ನದಿ ಹತ್ರ ಹೋಗ್ತಾನೆ, ಹೌದಾ? ಆ ನದಿಯ ಏನು ದಾರಿಯಲ್ಲಿ ಇರ್ತದಲ್ಲ, ಆ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಆಗ ಕುಂಬಾರ ಆ 2 ಮಡಿಕೆಗಳಿಗೆ ತೋರಿಸ್ತಾನೆ. ಮೊದಲು ಬೇಜಾರಲ್ಲಿ ಇರುತ್ತಲ್ಲ ಆ ಮಡಿಕೆಗೆ ತೋರಿಸ್ತಾನೆ, ಸೋರ್ತಾ ಇರುತ್ತಲ್ಲ ಆ ಮಡಿಕೆಗೆ ತೋರಿಸ್ತಾನೆ. ನೋಡು, ನೀನು ದಿನಾಲು ನಾನು ನಿನಗೆ ಎಲ್ಲಿಂದ ತೊಗೊಂಡು ಬರ್ತಿದ್ನಲ್ಲ ನೀರು, ಇದು ನಿನ್ನ ದಾರಿ, ಹೌದಾ? 2 ಕಡೆಗೆ ಹಾಕ್ಕೊಂಡಿರ್ತಾನೆ ಅವನು, ಹೌದಾ? ಹೇಳಿದೆ ನಾನಾಗಲೇ. ಆ ಸೋರ್ತಕ್ಕಂಥ ಮಡಿಕೆ ಏನು ಸೋರಿರುತ್ತಲ್ಲ ಆ ಜಾಗವನ್ನು ತೋರಿಸ್ತಾನೆ ಕುಂಬಾರ. ನೋಡು, ನೀನು ಬಂದಿರತಕ್ಕಂಥ ದಾರಿಯಲ್ಲೆಲ್ಲ
ನೀನೇನು ಸೋರ್ತಾ ಇತ್ತಲ್ಲ, ನಿನ್ನ ಮಡಿಕೆ ಏನು ಸೋರ್ತಾ ಇತ್ತಲ್ಲ, ಆ ನೀರೆಲ್ಲವೂ ಸಹ ಇಲ್ಲಿ ಚೆಲ್ಲಿ ಏನಾಗಿದೆ ನೋಡು, ಅಲ್ಲಿ ಹುಲ್ಲುಗಳು ಬೆಳೆದಿದ್ದಾವೆ, ಅಲ್ಲಿ ಹೂವಿನ ಗಿಡಗಳು ಬೆಳೆದಿದ್ದಾವೆ ನೋಡು ನೀನು ಅಂತ ಹೇಳ್ತಾನೆ ಕುಂಬಾರ ಹೇಳ್ತಾನೆ. ಹೌದಾ, ನೋಡು ನೀನು ಯಾರಿಗೆ ಉಪಯೋಗ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀಯಾ, ಆದರೆ ನಿನ್ನಿಂದ ಎಷ್ಟು ಜನರಿಗೆ ಉಪಯೋಗ ಆಗಿದೆ. ಹುಲ್ಲು ಬೆಳೆದಿದೆ, ಅಲ್ಲಿ ಗರಿಕೆ ಬೆಳೆದಿದೆ, ಹೌದಾ, ಅದ್ರ ಜೊತೆಗೆ ಹೂವಿನ ಗಿಡಗಳು ಬೆಳೆದಿದೆ. ನಿನ್ನ ಆ ಹೂಗಳನ್ನು ಜನ ತೆಗೆದುಕೊಂಡು ಹೋಗಿ ದೇವರಿಗೆ ಏರಿಸ್ತಾರೆ ಅಂತಕ್ಕಂಥ ಮಾತನ್ನು, ನೀನು ಬಂದಿರತಕ್ಕಂಥ ದಾರಿ ಎಷ್ಟು ಜನರಿಗೆ ಉಪಯೋಗ ಆಗಿದೆ ನೋಡು. ಭೂಮಿ ತಾಯಿ ಫಸಲನ್ನೇ ಕೊಟ್ಟಿದ್ದಾಳೆ, ಎಷ್ಟು ಹಸಿರನ್ನು ಕೊಟ್ಟಿದ್ದಾಳೆ. ನೀನು ಬರ್ತಕ್ಕಂಥ ದಾರಿಯಲ್ಲಿ ನಿನಗೆ ಗೊತ್ತಿಲ್ಲದೇ ನೀನು ಎಷ್ಟು ವಿಷಯಗಳನ್ನು ಮಾಡಿದ್ದೀಯಾ ಅಥವಾ ಎಷ್ಟು ಸಹಾಯವನ್ನು ಮಾಡಿದ್ದೀಯಾ ಜನರಿಗೆ ಅಂತಕ್ಕಂಥದ್ದು. ಆದ್ದರಿಂದ ನೀನೇನು ಬೇಜಾರು ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಕುಂಬಾರ ಆ ಮಡಿಕೆಗೆ ಹೇಳ್ತಾನೆ. ಅದರ ಜೊತೆಗೆ ನೀ ಗಟ್ಟಿಯಾಗಿತ್ತಲ್ಲ, ಅಹಂಕಾರದಿಂದ ಹೇಳಿತ್ತಲ್ಲ ಮಡಿಕೆ, ನೋಡು ನೀನು ಎಲ್ಲಿದ್ದೆ, ಈ ಕಡೆಗಿದ್ದೆ, ಹೌದಾ, ನೀನು ಬರ್ತಕ್ಕಂಥ ದಾರಿಯಲ್ಲಿ ಒಂದು ಹುಲ್ಲು ಸಹ ಬೆಳೆದಿಲ್ಲ. ನೀನು ಯಾರಿಗೂ ಉಪಯೋಗ ಮಾಡಿದ್ದೀಯಾ, ನಿನ್ನ ಮಡಿಕೆಯಲ್ಲಿ ನೀರಿತ್ತು, ಆದರೆ ನೀನು ಇನ್ನೊಬ್ಬರಿಗೆ ಏನು ಮಾಡಲಿಲ್ಲ, ಒಂದು ಸಹಾಯವನ್ನು ಸಹ ಮಾಡಿದ್ದಿಲ್ಲ ನೀನು. ನೋಡಿ ನಿನ್ನ ದಾರಿಯಲ್ಲಿ ಏನೂ ಇಲ್ಲ ಅಂತಕ್ಕಂಥದ್ದು. ಇನ್ನೊಬ್ಬರಿಗೆ ಯಾವ ರೀತಿ ಸಹಾಯ ಮಾಡಿದೆ ನೀನು ಅಂತಕ್ಕಂಥ ಮಾತನ್ನು ಅದು ಕೇಳ್ತಾನೆ ಕುಂಬಾರ. ಆಗ ಆ ಬೇಜಾರಲ್ಲಿರ್ತಕ್ಕಂಥ ಮಡಿಕೆಗೆ ಎಷ್ಟೋ ಸಮಾಧಾನ ಆಗುತ್ತೆ. ನೋಡಿ, ಇದನ್ನೇ ಹೇಳೋದು, ಯಾವತ್ತಿಗೂ ನನ್ನಲ್ಲಿ ಏನೂ ಇಲ್ಲ ಅಥವಾ ನಾನು ಯಾರಿಗೂ ಉಪಯೋಗ ಇಲ್ಲ ಅಂತಕ್ಕಂಥ ಒಂದು ನಿರಾಶವಾದ ಅಥವಾ ನಿರಾಶವಾದಿಗಳಾಗಬಾರ್ದು ನಾವು ಅಂತಕ್ಕಂಥದ್ದು. ಆಮೇಲೆ ನನಗೆಲ್ಲ ಇದೆ ಅಂತಕ್ಕಂಥದ್ದು, ನಾನು ಯಾರಿಗಿಂತಲೂ ಕಡಿಮೆ ಇಲ್ಲ, ನನ್ನ ಹತ್ರನೇ ಎಲ್ಲ ಇದೆ ಅಂತಕ್ಕಂಥದ್ದು ಅಹಂಕಾರ ಕೂಡ ಪಡಬಾರ್ದು ಅಂತಕ್ಕಂಥದ್ದು. ಹೌದಾ, ನಾವು ಯಾರಿಗೂ ಏನೂ ಇಲ್ಲ ಅಂತಕ್ಕಂಥದ್ದು ನಮಗೆ ನಾವೇ ಅನ್ಕೋಬಾರ್ದು. ನಮ್ಮಿಂದ ಎಷ್ಟೋ ಜನರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ನಮಗೆ ಗೊತ್ತಿಲ್ಲದೇ ನಾವು ಮಾಡ್ತಾ ಇರ್ತೀವಿ. ಹೌದಾ, ಈ ರೀತಿಯಾಗಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಬೇಕು. ನನ್ನಲ್ಲಿ ಯಾರು ಏನೂ ಇಲ್ಲ, ನಾನು ಯಾರಿಗೂ ಸಹಾಯ ಮಾಡ್ತಾ ಇಲ್ಲ, ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ, ನನ್ನ ಜೀವನವೇ ವ್ಯರ್ಥ ಅಂತಕ್ಕಂಥ ಮಾತುಗಳನ್ನು ಯಾವತ್ತೂ ಆಡಬಾರ್ದು. ಹೌದಾ, ಆತ್ಮವಿಶ್ವಾಸದಿಂದ ಇರಬೇಕು. ಹೌದಾ, ಆಮೇಲೆ ಈ ಮಡಿಕೆಯಿಂದ ಏನು ಗೊತ್ತಾಗುತ್ತೆ, ಗರ್ವ ಪಡಬಾರ್ದು, ಅಹಂಕಾರ ಪಡಬಾರ್ದು. ನಾವು ಯಾವತ್ತಿಗೂ ಸಹ ಎಷ್ಟೇ ಇದ್ದರೂ ಸಹ, ಕೋಟಿ ಇದ್ದರೂ ಸಹ ಅಹಂಕಾರ ಇರಬಾರ್ದು ಮನುಷ್ಯನಿಗೆ ಅಂತಕ್ಕಂಥ ಒಂದು ದೊಡ್ಡ ರಹಸ್ಯ ಈ ಎರಡೂ ಮಡಿಕೆಗಳಿಂದ ನಮಗೆ ಈ ಪುಟ್ಟ ಕಥೆಯಿಂದ ಗೊತ್ತಾಗುತ್ತೆ ಅಲ್ವಾ ಬಂಧುಗಳೇ. ಆದ್ದರಿಂದ ಮನುಷ್ಯನಿಗೆ ಆತ್ಮವಿಶ್ವಾಸ ಇರಬೇಕೇ ಹೊರತು ಅಹಂಕಾರ ಇರಬಾರ್ದು ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.